ಇಲ್ಲ, ಅವರು ಸಹಜ ಹೇಳಿದ್ರು. ಅವರು ಜಗದೀಶ್ ಶೆಟ್ಟರು ಆಸ್ಪರೆಂಟ್ ಇರ್ಬೋದು ಅಂತೇಳಿ. ನಾ ಇಲ್ಲರಪ್ಪ ಆಸ್ಪರೆಂಟ್ ಅಲ್ಲ ಅಂತ ನಾನು ಹೇಳಿದೆ. ಅಲ್ಲ, ಇದು ನೋಡಿ, ಇಲೆಕ್ಷನ್ ಮೇಲೆ ಒಬ್ರು ಕಾಂಟೆಸ್ಟ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅಲ್ಲ, ನಂದೇನದೆ, ನಾನು ಸ್ಪರ್ಧೆ ಮಾಡೋದು ಬೇಡ ಅನ್ನೋದು ಯಾವುದೂ ನಿರ್ಧಾರ ಮಾಡಿಲ್ಲ. ನಾನು ಆಸ್ಪರೆಂಟು ಅಲ್ಲ, ನಾನು ನಿಲ್ತೇನೆ ಅಂತ ಎಲ್ಲಿನೂ ಹೇಳಕ್ಕೆ ಹೋಗಿಲ್ಲ, ಅರ್ಜಿನೂ ಹಾಕಿಲ್ಲ ನಾನು. ಮತ್ತು ಇನ್ನೂ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದ್ರ ಬಗ್ಗೆ ಇನ್ನೂ ಒಂದು ಗಂಭೀರವಾದಂಥ ಚರ್ಚೆನೂ ನಡೆದಿಲ್ಲ. ಅಂದರೆ ಇಡೀ ರಾಜ್ಯದ್ದು ಇರ್ಬೋದು ಅಥವಾ ನಮ್ಮ ಕ್ಷೇತ್ರದ್ದು ಇರ್ಬೋದು, ಯಾವುದು ನಡೆದೇ ಇಲ್ಲ. ಆ ಚರ್ಚೆ ನಡೆದಾಗ ನನ್ನ ಅಭಿಪ್ರಾಯ ನಾವು ಎಲ್ಲ ತಿಳಿಸ್ತೇನೆ. ನಾನು ಅಲ್ಲಿ ಗೆಲ್ಲಬೇಕು, ಹಂಗಾದ್ರೂ ಮಾಡಿ ಕಾಂಗ್ರೆಸ್ ಗೆಲ್ಲಬೇಕಂತ ವಾತಾವರಣ ಇದೆ, ಒಳ್ಳೆಯ ವಾತಾವರಣ ಇದೆ. ಕಾಂಗ್ರೆಸ್ ಈ ಸಲ ಗೆಲ್ಲುವಂಥದ್ದೆಲ್ಲ ಚಾನ್ಸ್ ಇದೆ. ಅಲ್ಲ ಸರ್, ಹುಬ್ಳಿ ಬಿಜೆಪಿ ಭದ್ರಕೋಟೆ ಸಂಸತ್ ವಿಚಾರದಲ್ಲಿ ಅಲ್ಲಿ ಭಾವನಾತ್ಮಕ ವಿಚಾರ ಜಾಸ್ತಿ ಇದೆ. ಅದು ಈಗ ನೋಡಿ, ಈಗ ಇದೇ ಭಾವನಾತ್ಮಕ ವಿಷಯದ ಮೇಲೆ ನಡೆಯುವೆಲ್ಲ ಹಂಗೆ ನೋಡೋ. ಈಗ ಎಲೆಕ್ಷನ್ ಬೇರೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಹೆಂಗೆ ಕಾಂಗ್ರೆಸ್ ಹೆಂಗೆ ಫೈಟ್ ಮಾಡುತ್ತೆ ಅಂತ ಅಲ್ಲಿ ನೋಡಿ. ನಾ ಒಂದು ಹೇಳ್ದೇನೆ ರೀ, ಅದನ್ನು ಆ ಇಲೆಕ್ಷನ್ ಬಂದಾಗ ನಾನು ಹೇಳ್ತೇನೆ ಅದನ್ನ ಯಾವ ರೀತಿ ಫೈಟ್ ಮಾಡಬೇಕು ಅಂತ ನಾನು ಮಾಡ್ತೀವಿ. ಬಿಜೆಪಿ ಒಂದೊಂದು ಟೈಮಲ್ಲಿ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಅಜೆಂಡಾ ಬಂದ್ಬಿಡ್ತದೆ ಸರ್. ಪುಲ್ವಾಮಾ ಇತ್ತು, ಈಗ ರಾಮ ಮಂದಿರ. ನೀವು ಬಿಜೆಪಿಲಿ ಇದ್ರಿ ಸರ್, ಅದು ಹಂಗಾಗಿ ನೀವು ಬಿಜೆಪಿಲಿ ಇದ್ರಿ, ಹಂಗಾಗಿ ಇಂಥವೆಲ್ಲ ಅವ್ರಿಗೆ ಒಂದೊಂದು ಅಸ್ತ್ರಗಳು ಹೆಂಗ್ ಸಿಗ್ತವೆ ಅಂತ. ಸರ್, ನಿಮ್ಮ ಜೊತೆಲಿ ಇದ್ದಂಥವ್ರು ಒಂದಷ್ಟು ಜನ ಕಾಂಗ್ರೆಸ್ ಬರೋದು ಅಂತ ಈಗ ಮುನೇನಕೊಪ್ಪ ನೋಡ್ರಿ, ನಮ್ಮ ಮುನೇನಕೊಪ್ಪದ ಮೊದಲು ಹೇಳಿ ನಾ ಅದ್ರ ಬಗ್ಗೆ ಅವ್ರು ಕೂಡ ಮಾತಾಡೇ ಇಲ್ಲ ಅಂತ ಹೇಳಿ. ಇನ್ನೂ ಕೆಲವ್ರು ಇದ್ದಾರೆ. ಅದು ಟೈಮ್ಲಿ ಯಾವಾಗ ಅಲ್ಲಿ ಏನಾಗ್ತದೆ, ಸ್ಥಳೀಯವಾಗಿ ಅಲ್ಲಿ ಲೀಡರ್ಸನ್ನು ಕಾನ್ಸೆನ್ಸ್ ತೊಗೊಂಡು ಅವೆಲ್ಲ ಮಾಡಬೇಕಾಗ್ತದೆ. ಸುಮ್ಮನೆ ಬಂದವ್ರನ್ನೆಲ್ಲ ನಾವು ಜಾಯಿನ್ ಮಾಡಿಸ್ಕೊತಂದ್ರೆ ನಾಳೆ ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳಾಗ್ತವೆ. ಅದಕ್ಕೆ ಅದನ್ನು ನೋಡ್ಕೊಂಡು ಭಾಳ ಒಂದು ಜನ ಅಪ್ರೋಚ್ ಆಗಿದ್ದಾರೆ. ಬಟ್ ಸ್ಥಳೀಯವಾಗಿ ಎಲ್ಲ ಕಾನ್ಸೆನ್ಸ್ ಆದಮೇಲೆ ವಿಚಾರ ಮಾಡೋಣ ಅಂತ ನಾನು ಹೇಳಿದ್ದೀನಿ. ನಮ್ಮದು ಯಾರಿಗೂ ಪರ್ಸನಲಿ ಒತ್ತಾಯ ಮಾಡಿ ನೀವು ಬರೀಪ್ಪ ಅಂತ ನಾ ಯಾರಿಗೂ ಇನ್ಸಿಸ್ಟು ಮಾಡ್ತಾಯಿಲ್ಲ. ಯಾರು ವಾಲಂಟಿಯರ್ ಬಂದಾರ ಅವ್ರಿಗೂ ಸದ್ಯಕ್ಕೆ ಸ್ಥಳೀಯವಾಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಬರೀತಾ ಇದ್ದಾರೆ. ಸರ್, ಕಳೆದ ಚುನಾವಣೆಯಲ್ಲಿ ಬೆಳಗಾವಿ ಗೆಲುವಲ್ಲಿ ನಿಮ್ಮ ಪಾತ್ರ ತುಂಬ ಮಹತ್ವದ್ದಾಗಿತ್ತು. ಸೊ ಈ ಸಲ ಹೇಗೆ ಅಲ್ಲಿ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆಯಾ ಅಥವಾ ಕಾಂಗ್ರೆಸ್ಗೆ ಏನಾದರೂ ಈ ಸಲ ಪ್ಲಸ್ ಆಗ್ಬೋದು? ನೋಡಿ, ಓವರಾಲ್ ನಾನು ಹೇಳ್ತೀನಿ, ಒಂದೊಂದು ಕ್ಷೇತ್ರದ ನಾವು ಸ್ಕ್ರೂಟಿನಿ ಮಾಡೋ ಬದಲಿ ಓವರಾಲ್ ಈಗ ಕಾಂಗ್ರೆಸ್ ಸರ್ಕಾರದ ಪರ್ಫಾರ್ಮೆನ್ಸು, ಆಮೇಲೆ ಗ್ಯಾರಂಟಿ ಅನುಷ್ಠಾನ ಆಗಿದ್ದರಿಂದ ಬಡವರು, ದೀನ ದಲಿತರು ಇರ್ಬೋದು, ಮಿಡ್ಲ್ ಕ್ಲಾಸ್ ಪೀಪಲ್ಲು, ಆ ಗ್ಯಾರಂಟಿ ಅನುಷ್ಠಾನ ಆಗಿದ್ದರಿಂದ ಇವು ಜನಪರವಾದಂಥ ಯೋಜನೆ ಜಾರಿ ಮಾಡಿದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಬೆಂಬಲ ಸಿಗ್ತಾ ಇದೆ. ಅದರಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, 12ರಿಂದ 15 ಸೀಟ್ಗಳನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲೆಕ್ಷನ್ ವಾತಾವರಣ ಅದಕ್ಕಿಂತ ಹೆಚ್ಚು ಆಗ್ಬೋದು. ಕನಿಷ್ಠ 12ರಿಂದ 15 ಕಾಂಗ್ರೆಸ್ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ಆಲ್ ದೀಸ್ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.